ಕುವೆಂಪು ವಿಶ್ವವಿದ್ಯಾನಿಲಯದ ಅಂತಿಮ BA ತರಗತಿಯಲ್ಲಿ ಕಲಿತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ 8ನೇ ಪತ್ರಿಕೆ ಆಧುನಿಕ ಏಷ್ಯಾ ಇತಿಹಾಸದ 29ನೇ ಅಧಿವೇಶನ ಜಪಾನ್ ಜಿಯೋಗ್ರಫಿಕಲ್ ಆ್ಯಂಡ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಜಪಾನಿನ ಭೌಗೋಳಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಎಂಬ ಈ ಅಧಿವೇಶನಕ್ಕೆ ಸುಸ್ವಾಗತ ವಿದ್ಯಾರ್ಥಿಗಳೇ. ಜಪಾನ್ ಏಷ್ಯಾದ ಪೂರ್ವದಲ್ಲಿರ್ತಕ್ಕಂಥ ರಾಷ್ಟ್ರನ ಇದನ್ನು ಸೂರ್ಯೋದಯದ ನಾಡು, ದ ಸನ್ ರೈಸಿಂಗ್ ಕಂಟ್ರಿ ಅಂತ ನಾವು ಗುರುತಿಸ್ತೀವಿ. ಇದು ಬರೀ ಪುಟ್ಟ ದ್ವೀಪಗಳ ರಾಷ್ಟ್ರ, ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಿನ ಆರ್ಥಿಕ ಒಂದು ಬೆಳವಣಿಗೆಯನ್ನು USA ನಂತರ ಸಾಧಿಸಿದಂಥ 2ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಂತಹ ಒಂದು ಪುಟ್ಟ ರಾಷ್ಟ್ರದ ಒಂದು ಸ್ಮಾಲ್ ಕಂಟ್ರಿ, ಬಿಗ್ ಅಚೀವ್ಮೆಂಟ್ಸ್ ಅಂತ ನಾವು ಕರಿಬೇಕಾಗ್ತದೆ. ಈ ಒಂದು ರಾಷ್ಟ್ರ ಜಪಾನ್ ಈಸ್ ಆನ್ ಆರ್ಕಿಪೆಲಾಗೋ ಆರ್ ಸ್ಟ್ರಿಂಗ್ ಆಫ್ ಐಲ್ಯಾಂಡ್ಸ್ ಆನ್ ದ ಈಸ್ಟರ್ನ್ ಎಡ್ಜಸ್ ಆಫ್ ಏಷ್ಯಾ. ಫಾಸ್ಟ್ ಫ್ಯಾಕ್ಟ್ಸ್ಗಳನ್ನು ನೋಡ್ತಾ ಹೋಗೋಣ. ಅಫಿಷಿಯಲ್ ನೇಮ್ ಜಪಾನ್, ಫಾರ್ಮ್ ಆಫ್ ಗವರ್ನಮೆಂಟ್ ಪಾರ್ಲಿಮೆಂಟರಿ ಗವರ್ನಮೆಂಟ್ ವಿತ್ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಚಿ. ಈಗಲೂ ಕೂಡ ಜಪಾನ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಂದರೆ ಸಂವಿಧಾನಾತ್ಮಕವಾದಂಥ ರಾಜಪ್ರಭುತ್ವ ಇರತಕ್ಕಂಥದ್ದನ್ನು ನೋಡ್ತೀವಿ. ಕ್ಯಾಪಿಟಲ್ ಟೋಕಿಯೋ, ಇದು ಪ್ರಪಂಚದ ಅತ್ಯಂತ ದೊಡ್ಡ ನಗರ ಜನಸಂಖ್ಯೆಯಲ್ಲಿ. 3 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಒಂದು ನಗರ. ಪಾಪ್ಯುಲೇಷನ್ 12 crore ಮೋರ್ ದ್ಯಾನ್, ಅಂದರೆ 126 million and 126 million and 168,156 ಅನ್ನು ನಾವು ಗುರುತಿಸ್ತೀವಿ ಅದರ ಜನಸಂಖ್ಯೆಯಾಗಿ. ಅಫಿಷಿಯಲ್ ಲ್ಯಾಂಗ್ವೇಜ್ ಜಪಾನೀಸ್ ಆಗಿದೆ. ಮನಿ ಜಪಾನೀಸ್ ಆಗಿದೆ. ಏರಿಯಾ 1,45,883 ಸ್ಕ್ವೇರ್ ಮೈಲ್ಸ್ ಅಂತ, ಇದನ್ನು ಕಿಲೋಮೀಟರಲ್ಲಿ 3,77,835 ಸ್ಕ್ವೇರ್ ಕಿಲೋಮೀಟರ್ಸ್ ಆಗಿದೆ. ಮೇಜರ್ ಮೌಂಟೇನ್ ರೇಂಜಸ್ ಜಪಾನೀಸ್ ಆಲ್ಪ್ಸ್ ಆಗಿದೆ. ಮೇಜರ್ ರಿವರ್ಸ್ ಬಿವಾ, ಇನುವಾ, ಶಿರೋ ಆ್ಯಂಡ್ ಕುಸುಮಿಗೋವಾ ಅಂತಕ್ಕಂಥ ಪ್ರಮುಖ 3 ನದಿಗಳನ್ನು ನಾವು ಗುರುತಿಸ್ತೀವಿ. ಈಗ ಈ ಚೀನಾದ ಒಂದು ಭೌಗೋಳಿಕವಾದ ಮತ್ತು ಐತಿಹಾಸಿಕ ಹಿನ್ನೆಲೆಯ ಈ ಒಂದು ಅಧ್ಯಯನದಲ್ಲಿ ಬ್ರೀಫ್ ಇಂಟ್ರೊಡಕ್ಷನ್ ಟು ಜಪಾನ್ ಆ್ಯಂಡ್ ಜಪಾನೀಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಜಪಾನ್ ಲೊಕೇಟೆಡ್ ಔಟ್ಸೈಡ್ ಆಫ್ ದ ಈಸ್ಟ್ ಕೋಸ್ಟ್ ಆಫ್ ಏಷ್ಯನ್ ಕಾಂಟಿನೆಂಟ್. ಜಪಾನ್ ಈಸ್ ಆನ್ ಐಲ್ಯಾಂಡ್ ಕಂಟ್ರಿ ಇನ್ ಪೆಸಿಫಿಕ್ ಮಹಾಸಾಗರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ದ್ವೀಪಗಳ ರಾಷ್ಟ್ರ ಇದಾಗಿದೆ. ಇಟ್ಸ್ ಟೆರಿಟರಿ ಕನ್ಸಿಸ್ಟ್ಸ್ ಆಫ್ ಹೊಕಾಯ್ಡೋ, ಆನ್ಶು, ಶಿಕೋಕು, ಕ್ಯೂಶು. These 4 large islands and over 3,900 small islands. 3,900ಕ್ಕೂ ಹೆಚ್ಚು ಚಿಕ್ಕ ಒಂದು ದ್ವೀಪಗಳು, ಜೊತೆಗೆ ಪ್ರಮುಖ 4 ದ್ವೀಪಗಳಾದಂಥ ಹೊಕಾಯ್ಡೋ, ಹಾನ್ಶು ಆ್ಯಂಡ್ ಶಿಕೋಕು, ಕ್ಯೂಶು ಇವು ಪ್ರಮುಖವಾದಂಥ ದ್ವೀಪಗಳಾಗಿದೆ. ಆಸ್ ಎ ಸಿಂಗಲ್ ನೇಷನ್ ಸ್ಟೇಟ್, ಎ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಚಿ ಈಸ್ ಎನ್ಫೋರ್ಸ್ಡ್, ನೋನ್ ಆಸ್ ಕಂಟ್ರಿ ಆಫ್ ರೈಸಿಂಗ್ ಸನ್ ಅಂತ ಇದನ್ನು ಕರೆಯಲಾಗ್ತದೆ. Since the late 1960s, Japan has been recognized to be the second strongest, presently third worldwide capitalist economic country ಆಗಿದೆ. Its ability of scientific research is the third largest in the world, but also the 4th largest exporter and 4th largest importer in the world. Japan is the developed countries where people have very high quality of life. ಜಪಾನ್ನ ಒಂದು ತಲಾದಾಯವನ್ನು ನೋಡಿದರೆ ಅಮೇರಿಕಾ ಪ್ರಪಂಚದ ಅತ್ಯಂತ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ್ರು ಕೂಡ ಅಮೇರಿಕಾದ ಜನರ ತಲಾದಾಯಕ್ಕಿಂತ ಹೆಚ್ಚಿನ ತಲಾದಾಯವನ್ನು ಜಪಾನಿನ ಜನರು ಹೊಂದಿದ್ದಾರೆ. ಜಪಾನ್ ಈಸ್ ದ ಡೆವಲಪ್ಡ್ ಕಂಟ್ರೀಸ್ ವೇರ್ ಪೀಪಲ್ ಹ್ಯಾವ್ ವೆರಿ ಹೈ ಕ್ವಾಲಿಟಿ ಆಫ್ ಲೈಫ್. ಇಟ್ ಈಸ್ ದ ವರ್ಲ್ಡ್ಸ್ ರಿಚೆಸ್ಟ್ ಆ್ಯಂಡ್ ಮೋಸ್ಟ್ ಎಕನಾಮಿಕಲಿ ಡೆವಲಪ್ಡ್ ಆ್ಯಂಡ್ ಒನ್ ಆಫ್ ದ ಕಂಟ್ರೀಸ್ ವಿತ್ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಜಿಯೋಗ್ರಫಿ, ಪ್ರಮುಖವಾಗಿ ಅದರ ಭೌಗೋಳಿಕವಾದಂತಹ ಒಂದು ಹಿನ್ನೆಲೆಯನ್ನು ನೋಡೋಣ. ಜಪಾನ್ ಈಸ್ ಆನ್ ಆರ್ಕಿಪೆಲಾಗೋ, ಆ ಸ್ಟ್ರಿಂಗ್ ಆಫ್ ಐಲ್ಯಾಂಡ್ಸ್ ಆನ್ ದ ಈಸ್ಟರ್ನ್ ಎಡ್ಜ್ ಆಫ್ ಏಷ್ಯಾ. ದೇರ್ ಆರ್ 4 ಮೇನ್ ಐಲ್ಯಾಂಡ್ಸ್: ಹೊಕಾಯ್ಡೋ, ಹಾನ್ಶು, ಶಿಕೋಕು ಆ್ಯಂಡ್ ಕ್ಯೂಶು. ದೇರ್ ಆರ್ ಆಲ್ಸೋ ನಿಯರ್ಲಿ 4,000 ಸ್ಮಾಲ್ ಐಲ್ಯಾಂಡ್ಸ್. Japan's nearest mainland neighbors are the Siberian region of Russia in the north and Korea and China further south. ದಕ್ಷಿಣದಲ್ಲಿ ಕೊರಿಯಾ, ಚೀನಾ ಇದ್ದರೆ ಉತ್ತರದಲ್ಲಿ ಸೈಬೀರಿಯಾ, ರಷ್ಯಾ ಇದೆ. ಆಲ್ಮೋಸ್ಟ್ 4/5 ಆಫ್ ಜಪಾನ್ ಈಸ್ ಕವರ್ಡ್ ವಿತ್ ಮೌಂಟೇನ್ಸ್. ದ ಜಪಾನೀಸ್ ಆಲ್ಪ್ಸ್ ರನ್ ಡೌನ್ ದ ಸೆಂಟರ್ ಆಫ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಹೊನ್ಶು. ಹೊನ್ಶುನಲ್ಲಿ ಆಲ್ಪ್ ಪರ್ವತ ಇದೆ. ವಿದ್ಯಾರ್ಥಿಗಳೇ, ದ ಹೈಯೆಸ್ಟ್ ಪೀಕ್ ಈಸ್ ಮೌಂಟ್ ಫ್ಯೂಜಿ, ಎ ಕೋನ್ ಶೇಪ್ಡ್ ವಾಲ್ಕ್ಯಾನೋ ಕನ್ಸಿಡರ್ಡ್ ಸೇಕ್ರೆಡ್ ಬೈ ಮೆನಿ ಜಪಾನೀಸ್. ಇದನ್ನು ಪವಿತ್ರ ಅಂತ ತಿಳ್ಕೊಂಡಿದ್ದಾರೆ ಮೌಂಟ್ ಫ್ಯೂಜಿಯನ್ನು, ವಾಲ್ಕ್ಯಾನೋ ಇರತಕ್ಕಂಥದ್ದು ಅಗ್ನಿಪರ್ವತ. ಜಪಾನ್ ಕ್ಯಾನ್ ಬಿ ಎ ಡೇಂಜರಸ್ ಪ್ಲೇಸ್. ದೇರ್ ಆಫ್ ದ 3 of the tectonic plates that form Earth's crust meet nearby and often move against each other, causing earthquake. ಜಪಾನ್ನಲ್ಲಿ
ಯಾವಾಗಲೂ ಕೂಡ ನಿರಂತರವಾಗಿ ಭೂಕಂಪಗಳು ಸಂಭವಿಸ್ತವೆ. ಯಾಕೆಂದರೆ ಅದು 3 ಆಫ್ ದ ಟೆಕ್ಟೋನಿಕ್ ಪ್ಲೇಟ್ಸ್ ದಟ್ ಫಾರ್ಮ್ ಅರ್ತ್ ಕ್ರಸ್ಟ್ ಮೀಟ್ ನಿಯರ್ ಬೈ ಜಪಾನ್ ಆ್ಯಂಡ್ ಆಫ್ಟರ್ ಮೂವ್ ಅಗೇನ್ಸ್ಟ್ ಈಚ್ ಅದರ್. ದಿಸ್ ಈಸ್ ಕಾಸಿಂಗ್ ಟು ಅರ್ಥ್ಕ್ವೇಕ್. More than 1,000 earthquakes hit Japan every year. Japan also has about 200 volcanoes, 60 of which are active volcanoes. ನೇಚರ್, ಇದರ ಒಂದು ಪರಿಸರದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ದ ಜಪಾನೀಸ್ ಪೀಪಲ್ ಹ್ಯಾವ್ ಅ ಡೀಪ್ ಅಫೆಕ್ಷನ್ ಫಾರ್ ದ ಬ್ಯೂಟಿ ಆಫ್ ದ ಲ್ಯಾಂಡ್ಸ್ಕೇಪ್. ಭೂಮಿಯ ಒಂದು ನಿಸರ್ಗದ ಸೌಂದರ್ಯಕ್ಕೆ ಬಹಳ ಆಕರ್ಷಕರವರು. The ancient Shinto religion says natural features like mountains, waterfalls and forests have their own spirits like souls. ನಮಗೆ ಹೇಗೆ ಮನುಷ್ಯನಿಗೆ ಆತ್ಮಗಳು, ಹಂಗೆ ಅವುಗಳಿಗೂ ಕೂಡ ಆತ್ಮ ಇದೆ. ನಿಸರ್ಗಕ್ಕೆ, ಪರಿಸರವನ್ನು ಆತ್ಮಗಳಿರ್ತಕ್ಕಂಥ ಅವುಗಳನ್ನು ದೇವರಂತೆ ಅವರು ಆರಾಧಿಸ್ತಾರೆ. ಮೋಸ್ಟ್ ಆಫ್ ಜಪಾನ್ ಈಸ್ ಕವರ್ಡ್ ಬೈ ಕಂಟ್ರಿ ಸೈಡ್, ಬಟ್ ವಿತ್ ಮೋರ್ ದ್ಯಾನ್ 100 million ಪೀಪಲ್ ಲಿವಿಂಗ್ ಇನ್ ಸಚ್ ಎ ಸ್ಮಾಲ್ ಪ್ಲೇಸ್, ವೈಲ್ಡ್ ಲೈಫ್ ಹ್ಯಾಸ್ ಸಫರ್ಡ್. ಈ ರೀತಿ ಹಳ್ಳಿಗಳಲ್ಲಿ ಅವರು ಜನರುಗಳು ವಾಸ ಮಾಡ್ತಾ ಇರೋದ್ರಿಂದ ಸಾಕಷ್ಟು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಿಗೆ, ವೈಲ್ಡ್ ಲೈಫ್ ಒಂದು ಮಾಸ್ಗೆ ತುಂಬ ಅಡಚಣೆ ಆಗಿದೆ, ನಷ್ಟ ಉಂಟಾಗಿದೆ. ಆದಾಗ್ಯೂ ಜಪಾನ್ ಪರಿಸರ ಪ್ರಿಯರಾಗಿದ್ದಾರೆ ಜಪಾನಿಯರು. ಪೊಲ್ಯೂಷನ್ ಈಸ್ ನೋ ಟೈಟ್ಲಿ ಕಂಟ್ರೋಲ್ಡ್, ಬಟ್ ರೋಡ್ ಬಿಲ್ಡಿಂಗ್ ಆ್ಯಂಡ್ ಅದರ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಹ್ಯಾವ್ ಹಾರ್ಮ್ ನ್ಯಾಚುರಲ್ ಹ್ಯಾಬಿಟೇಟ್ಸ್. ಇಷ್ಟೊಂದು ಪರಿಸರ ಪ್ರೇಮ ಅವ್ರಿಗಿದ್ರೂ ಕೂಡ ಈ ಅಭಿವೃದ್ಧಿಯ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಅದು ಪರಿಸರಕ್ಕೆ ಮಾರಕ ಆಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಆದಾಗ್ಯೂ ಕೂಡ ಕೆಲವು ಪರಿಸರ ಸಂರಕ್ಷಣೆ ನೀತಿ ನಿಯಮಗಳನ್ನು ಇತ್ತೀಚೆಗೆ ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತದೆ. ಅಬೌಟ್ 136 ಸ್ಪೇಸಿಸ್ ಇನ್ ಜಪಾನ್ ಆರ್ ಲಿಸ್ಟೆಡ್ ಆಸ್ ಎಂಡೇಂಜರ್ಡ್ ಅಂದರೆ ಅಪಾಯಕಾರಿಯಾದಂತಹ ಒಂದು ಜೀವವಲಯ ಜೀವಿಗಳು ಅಂತ ಗುರುತಿಸಲಾಗ್ತದೆ. 136 ಪ್ರಭೇದಗಳನ್ನು. ದ ವಾರ್ಮ್ ಸುಹಿಮಾ ಕರೆಂಟ್ ಫ್ಲೋಸ್ ಫ್ರಮ್ ದ ಸೌತ್ ಇನ್ ಟು ದ ಸೀ ಆಫ್ ಜಪಾನ್ ವೇರ್ ಇಟ್ ಮೀಟ್ಸ್ ಅ ಕೋಲ್ಡರ್ ಕರೆಂಟ್ ಫ್ರಮ್ ದ ನಾರ್ತ್. ಹೀಗೆ ಉತ್ತರದಿಂದ ಬರ್ತಕ್ಕಂಥ ಶೀತ ಪ್ರವಾಹವನ್ನು ದಕ್ಷಿಣದಿಂದ ಹೋಗ್ತಕ್ಕಂತಹ ಒಂದು ಪ್ರವಾಹ ಅದು ಉಷ್ಣ ಪ್ರವಾಹ ಆಗಿದ್ದರಿಂದ ಅವೆರಡರನ್ನು ಶೀತ ಪ್ರವಾಹದ ಅಪಾಯಗಳನ್ನು ತಪ್ಪಿಸುತ್ತೆ. ದ ಮಿಕ್ಸಿಂಗ್ ಆಫ್ ವಾಟರ್ಸ್ ಮೇಕ್ಸ್ ದ ಸೀಸ್ ಅರೌಂಡ್ ಜಪಾನ್ ವೆರಿ ರಿಚ್ ಇನ್ ಫಿಶ್ ಆ್ಯಂಡ್ ಅದರ್ ಸಿ ಲೈಫ್. ಇದರಿಂದ ಬರೀ ಎಷ್ಟು ಅನುಕೂಲ ಅಂದರೆ ಜಪಾನ್ನಲ್ಲಿ ಪ್ರಪಂಚದ ಅತ್ಯುತ್ತಮವಾದಂತಹ ಮೀನುಗಾರಿಕೆಯ ತಾಣಗಳು ನಿರ್ಮಾಣ ಆಗೋದಕ್ಕೆ ಕಾರಣ ಆಗುತ್ತೆ. ಇನ್ನು ನಾವು ಪ್ರಮುಖವಾಗಿ ಪೀಪಲ್ ಆ್ಯಂಡ್ ಕಲ್ಚರ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಜಪಾನೀಸ್ ಆರ್ ಫೇಮಸ್ ಫಾರ್ ದೇರ್ ವಿಲ್ಲಿಂಗ್ನೆಸ್ ಟು ವರ್ಕ್ ವೆರಿ ಹಾರ್ಡ್. ನೋಡಿ, ಜಪಾನಿಯರು ಏನಾರು ಪ್ರತಿಭಟನೆ ಮಾಡ್ತಾರೆ ಅಂತಂದರೆ ಅವರು ನಮ್ಮ ಹಾಗೆ ಲಾಕ್ಡೌನ್ ಮಾಡೋದಾಗಲಿ ಮಾಡೋದಿಲ್ಲ, ನಮ್ಮ ಹಾಗೆ ಅವರು ಕೆಲಸವನ್ನು ಬಹಿಷ್ಕರಿಸೋದಿಲ್ಲ. ಅವರು ಪ್ರತಿಭಟನೆಯನ್ನು ಒಂದು ಕೆಲಸ ಮಾಡುವ ಅವಧಿಗಿಂತ ಇನ್ನೊಂದು ಅವಧಿ 1-2 ಗಂಟೆಗಳ ಕಾಲ ಹೆಚ್ಚು ಕೆಲಸ ಮಾಡೋ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾರೆ. ದ ಜಪಾನೀಸ್ ಆರ್ ಫೇಮಸ್ ಫಾರ್ ದೇರ್ ವಿಲ್ಲಿಂಗ್ನೆಸ್ ಟು ವರ್ಕ್ ವೆರಿ ಹಾರ್ಡ್. ಅವರಿಗೆ ಪರ್ಫೆಕ್ಷನ್ ಸಾಧಿಸೋದು ತುಂಬ ಇಷ್ಟವಾದಂತಹದ್ದ ಒಂದು ಛಲ ಇದೆ ಅವರಿಗೆ. ಚಿಲ್ಡ್ರನ್ ಆರ್ ಟಾಟ್ ಟು ಶೋ ರೆಸ್ಪೆಕ್ಟ್ ಫಾರ್ ಅದರ್ಸ್, ಎಸ್ಪೆಷಲಿ ಪೇರೆಂಟ್ಸ್ ಆ್ಯಂಡ್ ಬಾಸಸ್. ದೇ ಲರ್ನ್ ಟು ಡೂ ವಾಟ್ಸ್ ಬೆಸ್ಟ್ ಫಾರ್ ದೇರ್ ಫ್ಯಾಮಿಲಿ ಆರ್ ಕಂಪನಿ ಆ್ಯಂಡ್ ವರಿ ಲೆಸ್ ಅಬೌಟ್ ದೇರ್ ಓನ್ ನೀಡ್ಸ್. ತಮ್ಮ ಸ್ವಂತ ಅಗತ್ಯಗಳ ಕಡಿಮೆ ಗಮನವನ್ನು, ಆದರೆ ಪೇರೆಂಟ್ಸ್ಗಳಿಗೆ ಮತ್ತು ತಮ್ಮ ಮಾಲೀಕರುಗಳಿಗೆ ಹೆಚ್ಚು ನಿಷ್ಠೆಯನ್ನು ತೋರಿಸ್ತಾರೆ ಮತ್ತು ಕುಟುಂಬದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವ ಮನೋಭಾವ ಅವ್ರದ್ದಾಗಿತ್ತು. ಅಂಥ ಸಂಸ್ಕೃತಿ ಅವ್ರದ್ದು. ಜಪಾನೀಸ್ ಫುಡ್ ಈಸ್ ವೆರಿ ಡಿಫರೆಂಟ್ ಫ್ರಮ್ ಫುಡ್ ಇನ್ ವೆಸ್ಟರ್ನ್ ಕಂಟ್ರೀಸ್. ದೇರ್ ಈಸ್ ಲಾಟ್ಸ್ ಆಫ್ ರೈಸ್, ಫಿಶ್ ಆ್ಯಂಡ್ ವೆಜಿಟೇಬಲ್ಸ್ ಬಟ್ ಲಿಟಲ್ ಮೀಟ್ ವಿತ್ little fat or dairy. This diet is very healthy, which helps Japanese people live on average longer than any other people in the world. ಪ್ರಪಂಚದ ಅತ್ಯಂತ ಹೆಚ್ಚು ಲೈಫ್ ಸ್ಪ್ಯಾನ್ ಅಂದರೆ ಜೀವಿತಾವಧಿಯನ್ನು ಹೊಂದಿರತಕ್ಕಂಥ ಜನ ಯಾರಪ್ಪ ಅಂದರೆ ಅವರು ಜಪಾನಿಯರು. ನೋಡಿ, ನಿರಂತರವಾಗಿ 1000ಕ್ಕೂ ಹೆಚ್ಚು ಭೂಕಂಪಗಳು ಸಂಭವಿಸ್ತವೆ ವರ್ಷದಲ್ಲಿ. ಆದಾಗ್ಯೂ ಎಂಥ ಒಂದು ಜೀವಿತಾವಧಿ ಅವರನ್ನು ರೂಪಿಸಿದೆ ಅಂತಂದರೆ ಅದಕ್ಕೆ ಅವರ ಆಹಾರ ಪದ್ಧತಿನೇ ಕಾರಣ. ವಿದ್ಯಾರ್ಥಿಗಳೇ, ಹಿಸ್ಟ್ರಿ, ಜಪಾನ್ನ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈಗ ಪೀಪಲ್ ಫಸ್ಟ್ ಕೇಮ್ ಟು ಜಪಾನ್ ಅಬೌಟ್ 30,000 years ago. ಅಟ್ ದ ಟೈಮ್ ದ ಮೇನ್ ಐಲ್ಯಾಂಡ್ಸ್ ವರ್ ಕನೆಕ್ಟೆಡ್ ಟು ಸೈಬೀರಿಯಾ ಆ್ಯಂಡ್ ಕೊರಿಯಾ ಬೈ ಬ್ರಿಡ್ಜಸ್ ಆಫ್ ಡ್ರೈ ಲ್ಯಾಂಡ್. ಸೊ ಪೀಪಲ್ ಕ್ರಾಸ್ಡ್ ಆನ್ ಫುಟ್. ದ ಫಸ್ಟ್ ಸೊಸೈಟಿ ಕಾಲ್ಡ್ ದ ಜೋಮನ್ ಕಲ್ಚರ್ arose about 12,000 years ago. Around the same time, the Ainu people arrived by boat from Siberia. ಸೈಬೀರಿಯಾದಿಂದ ಐನು ಪೀಪಲ್ಗಳು ಬಂದು ಇಲ್ಲಿ ನೆಲೆಸ್ತಾರೆ. ಆ ಮೂಲಕ ಇಲ್ಲಿ ಮಾನವನ ಇತಿಹಾಸದ ಬೆಳವಣಿಗೆಯನ್ನು ಗುರುತಿಸ್ತೀವಿ. ದ ಜೋಮನ್ ಅಂಡ್ ಐನು ಸರ್ವೈವ್ಡ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್, ಹಂಟಿಂಗ್, ಫಿಶಿಂಗ್ ಆ್ಯಂಡ್ ಗ್ಯಾದರಿಂಗ್ ಪ್ಲಾಂಟ್ಸ್.
In 300 BC, the Yoi people came to Honshu Island from Korea and China. They were skilled weavers, tool makers, and farmers who began cultivating rice in flooded paddy fields. ಇಲ್ಲಿಂದ ಒಂದು ಕೃಷಿ ಆರಂಭ ಆಗುತ್ತೆ. ಇನ್ 1660 BC, ಜಪಾನ್ ಫಸ್ಟ್ ಎಂಪರರ್ ಜಿಮ್ಮು ಟೆನ್ನೋ ಕೇಮ್ ಟು ಪವರ್. Emperors controlled Japan until the 12th century AD, when military rulers called shoguns took control and ruled by might. ಶೋಗನ್ರಗಳ ಆಳ್ವಿಕೆ ಇನ್ನು ತರುವಾಯ ಆರಂಭವಾಗ್ತದೆ. ಯುರೋಪಿಯನ್ಸ್ ಫಸ್ಟ್ ಅರೈವ್ಡ್ ಇನ್ ಜಪಾನ್ ಇನ್ 1543, ಬ್ರಿಂಗಿಂಗ್ ಗನ್ಸ್ ಆ್ಯಂಡ್ ಕ್ರಿಶ್ಚಿಯಾನಿಟಿ. ತಮ್ಮೊಂದಿಗೆ ಗನ್ಗಳನ್ನು, ಬಂದೂಕುಗಳನ್ನು ತಂದರು, ಕ್ರಿಶ್ಚಿಯಾನಿಟಿನ ತಂದರು. ಇನ್ 1635, ದ ರೂಲಿಂಗ್ ಶೋಗನ್ ಕ್ಲೋಸ್ಡ್ ಜಪಾನ್ ಟು ಫಾರಿನರ್ಸ್ ಆ್ಯಂಡ್ ಫೋರ್ಬೇಡ್ ಜಪಾನೀಸ್ ಟು ಟ್ರಾವೆಲ್ ಅಬ್ರಾಡ್. ವಿದೇಶಗಳಿಗೆ ಜಪಾನಿಯರು ಹೋಗೋದನ್ನು ಈ ಶೋಗನ್ರು ತಡೆಯುತ್ತಾರೆ, ವಿದೇಶಿಯರನ್ನೂ ಕೂಡ ಪ್ರವೇಶವನ್ನು ತಡೀತಾರೆ. ದಿಸ್ ಐಸೋಲೇಷನ್ ಲಾಸ್ಟೆಡ್ ಮೋರ್ ದ್ಯಾನ್ 200 days. ಅದು ಮುಂದೆ 200 ವರ್ಷಗಳ ಕಾಲ ಇಂಥ ಒಂದು ನಿರ್ಬಂಧ ಮುಂದುವರೆದು ಜಪಾನ್ ವಿದೇಶಗಳಿಂದ ಪ್ರತಿ ಹೋಗೋದು. ಆದರೆ ಇನ್ 1868, ದ ಶೋಗನ್ಸ್ ವರ್ ಓವರ್ ಥ್ರೋನ್ ಆ್ಯಂಡ್ ಎಂಪರರ್ಸ್ ರಿಟರ್ನ್ಡ್. ಮತ್ತೆ ಚಕ್ರವರ್ತಿಯನ್ನು ಪುನರ್ಸ್ಥಾಪಿಸಲಾಗ್ತದೆ. ದಿಸ್ ವಾಸ್ ಅ ಟೈಮ್ ಆಫ್ ಗ್ರೇಟ್ ಚೇಂಜ್ ಆ್ಯಂಡ್ ಮಾಡರ್ನೈಸೇಷನ್ ಫಾರ್ ಜಪಾನ್. ಡ್ಯೂರಿಂಗ್ ವರ್ಲ್ಡ್ ವಾರ್ ಫಸ್ಟ್ 1914 to 1917, Japan fought on the side of the US. But on December 7, 1941, Japan bombed the United States Navy fleet at Pearl Harbor in Hawaii, and the US entered the World War II from 1941 to 1945. ಮೊದಲನೇ ಮಹಾಯುದ್ಧದಲ್ಲಿ ಯು ಎಸ್ ಕಡೆಯಲ್ಲೇ ಇತ್ತು, ಆದರೆ ಎರಡನೇ ಮಹಾಯುದ್ಧದಲ್ಲಿ ಅದು ಕೇಂದ್ರೀಯ ಪಡೆಗಳ ಕಡೆ ಇದ್ದು. ಜರ್ಮನಿ, ಅದೇ ರೀತಿ ಇಟಲಿ, ಇವುಗಳ ಜೊತೆಯಲ್ಲಿ ಸೇರಿ ಅದು ಪ್ರಮುಖವಾದಂತಹ ಯು ಎಸ್ ಮತ್ತು ಇಂಗ್ಲೆಂಡ್, ಫ್ರಾನ್ಸ್ಗಳ ವಿರುದ್ಧ, USSRನ ವಿರುದ್ಧ ಹೋರಾಟವನ್ನು ಮಾಡಬೇಕಾಯಿತು. ಅದರಲ್ಲೂ ಕೂಡ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿದ ನಂತರ US ನ ನೇರ ಶತ್ರುತ್ವಕ್ಕೆ ಇದು ಎಡೆ ಮಾಡಿಕೊಡ್ತದೆ. ಜಪಾನ್ಸ್ ಮಿಲಿಟರಿ ಲೀಡರ್ಸ್ ಫಾಟ್ ಅಗೇನ್ಸ್ಟ್ ದ US ಆ್ಯಂಡ್ ದ ಬಾಂಬ್ಸ್ ಆನ್ ದ ಜಪಾನೀಸ್ ಸಿಟೀಸ್ ಆಫ್ ಹಿರೋಶಿಮಾ ಆ್ಯಂಡ್ ನಾಗಸಾಕಿ, ಕಿಲ್ಲಿಂಗ್ ಅಬೌಟ್ 1,15,000 ಪೀಪಲ್. ಜಪಾನ್ ಸರೆಂಡರ್ಡ್ ಅ ಫ್ಯೂ ಡೇಸ್ ಲೇಟರ್. ಹೀಗೆ ಜಪಾನ್ ಸೋತು ಶರಣಾಗಬೇಕಾಗ್ತದೆ. ಇಷ್ಟೆಲ್ಲ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಮುಂದಿನ ತರಗತಿಯನ್ನು ನಾವು ವಿಷಯ ವಿವರವಾಗಿ ತಿಳಿಯೋಣ. ಗೌರ್ಮೆಂಟ್ ಆ್ಯಂಡ್ ಎಕಾನಮಿ. ಜಪಾನ್ ಈಸ್ ದ ಓನ್ಲಿ ಕಂಟ್ರಿ ಇನ್ ದ ವರ್ಲ್ಡ್ ವಿತ್ ಅ ರೂಯಿನಿಂಗ್ ಎಂಪರರ್. ಚಕ್ರವರ್ತಿ ಎಲ್ಲರೂ ಇದ್ದಾರೆ ಅಂತಂದರೆ ಅದು ಜಪಾನ್ನಲ್ಲಿ ಮಾತ್ರ. ಎಂಪರರ್ಸ್ ಹ್ಯಾವ್ ನೋ ರಿಯಲ್ ಪವರ್, ಬಟ್ ದೇ ಆರ್ ಸ್ಟಿಲ್ ರಿವರ್ಡ್ ಆ್ಯಸ್ ಎ ಸಿಂಬಲ್ ಆಫ್ ದ ಕಂಟ್ರೀಸ್ ಟ್ರೆಡಿಷನ್ಸ್ ಆ್ಯಂಡ್ ಯೂನಿಟಿ. ದೇಶದ ಏಕತೆ ಮತ್ತು ಸಂಪ್ರದಾಯದ ಸಂಕೇತವಾಗಿ ಅವರನ್ನು ಇವತ್ತು ಕೂಡ ಅವರನ್ನು ಅಧಿಕಾರದ ಉನ್ನತ ಸ್ಥಾನದಲ್ಲಿ ಅವರನ್ನು ಕಾಣಲಾಗ್ತದೆ. ಆದರೆ ನೇರವಾಗಿ ಅಧಿಕಾರ ಅವರಲ್ಲಿಲ್ಲ, ಅದು ಪಾರ್ಲಿಮೆಂಟ್ನಲ್ಲಿದೆ, ಪ್ರಧಾನಿ ಮಂತ್ರಿ ಮತ್ತು ಮಂತ್ರಿಮಂಡಲದಲ್ಲಿದೆ. ವರ್ಲ್ಡ್ ವಾರ್ II ಡೆವಾಸ್ಟೇಟೆಡ್ ಜಪಾನ್ಸ್ ಎಕಾನಮಿ. ಆದರೆ ಎರಡನೇ ಮಹಾಯುದ್ಧದ ಸೋಲಿನಿಂದ ಈ ಜಪಾನ್ನ ಆರ್ಥಿಕತೆ ವಿನಾಶ ಆಗಿಬಿಡ್ತು. ಬಟ್ ದ ಜಪಾನೀಸ್ ಪೀಪಲ್ಸ್ ಹಾರ್ಡ್ ವರ್ಕ್ ಆ್ಯಂಡ್ ಕ್ಲೇವರ್ ಇನ್ನೋವೇಷನ್ turned it around, making it the second largest economy in the world. Japan's high-tech industry makes some of the most popular electronic products in the world. ಅದರಲ್ಲೂ ಕೂಡ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ತಯಾರಿಕೆಯಲ್ಲಿ ಜಾಗತಿಕ ನಾಯಕತ್ವವನ್ನು, ಮುಂಚೂಣಿತ್ವವನ್ನು ಜಪಾನ್ ಸಾಕ್ತದೆ. ಇವತ್ತು ಜಪಾನ್ ಪ್ರಸ್ತುತ ಚೀನಾದ ನಂತರದ ಆರ್ಥಿಕ ಶಕ್ತಿಯಾಗಿ ಜಪಾನ್ ಗುರುತಿಸಲ್ಪಡ್ತದೆ. ಅಂತಿಮವಾಗಿ ನಾವು ಉಪಸಂಹಾರವನ್ನು ಮಾಡಬೇಕಾದ್ರೆ, ದ ಲ್ಯಾಂಡ್ ಆಫ್ ದ ಸನ್, ರೈಸಿಂಗ್ ಸನ್, ಎ ನೇಷನ್ ದಟ್ ಆಕ್ಯುಪೈಸ್ ಅ ಚೈನ್ ಆಫ್ ಐಲ್ಯಾಂಡ್ಸ್ ಇನ್ ಈಸ್ಟ್ ಏಷ್ಯಾ ಇನ್ ದ ನಾರ್ತ್ ಪೆಸಿಫಿಕ್ ಓಷನ್, ರಫ್ಲಿ ಪ್ಯಾರಲಲ್ ವಿತ್ ದ ಈಸ್ಟರ್ನ್ ಕೋಸ್ಟ್ ಆಫ್ ಏಷ್ಯಾಸ್ ಮೇನ್ ಲ್ಯಾಂಡ್. ದ ಆರ್ಕಿಪಿಲಾಗೋ ಸ್ಟ್ರೆಚಸ್ ಫ್ರಮ್ ಸೌತ್ ಆಫ್ ದ ರಷ್ಯನ್ ಶಕಲಿನ್ ಐಲ್ಯಾಂಡ್ ಇನ್ ದ ನಾರ್ತ್ ಟು ನಿಯರ್ ಥೈವಾನ್ ಇನ್ ದ ಸೌತ್ ವೆಸ್ಟ್. ಜಪಾನ್ಸ್ ಮೇನ್ ಐಲ್ಯಾಂಡ್ಸ್ ಆರ್ ಫ್ರಮ್ ನಾರ್ತ್ ಟು ಸೌತ್ ಹೊಕೈಡೋ, ಹಾನ್ಶು, ಶಿಕಾಗೋ ಆ್ಯಂಡ್ ಕ್ಯೂಶು. The country shares maritime borders with China, North Korea, South Korea, the Philippines, Russia and Taiwan. The country has a slowly shrinking population and the proportion of older people is rising. In 2021, 125 million people live in Japan. ಇತ್ತೀಚಿನ ಜಪಾನ್ನಲ್ಲಿ ಜನಸಂಖ್ಯೆ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ ಮತ್ತು ಅಲ್ಲಿ ವಯಸ್ಕರ ಒಂದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಅವರಿಗೆ ಒಂದು ಸ್ವಲ್ಪ ಸಮಸ್ಯೆ ಅಂತ ಕೊಡ್ತಾ ಇದ್ದಾಗಿದೆ. ಇದು ಇಷ್ಟು ಸಂಕ್ಷಿಪ್ತವಾದಂಥ ಜಪಾನ್ನ ಜಿಯೋಗ್ರಫಿಕಲ್ ಆ್ಯಂಡ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಮುಂದಿನ ತರಗತಿಯಲ್ಲಿ ಮೇಜಿ ರೆಸ್ಟೋರೇಷನ್ ಮತ್ತು ಜಪಾನ್ ಜಾಗತಿಕ ಶಕ್ತಿಯಾಗಿ ಹೇಗೆ ಏಳಿಗೆಯನ್ನು ಹೊಂದುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು. ಎಲ್ಲರಿಗೂ ಧನ್ಯವಾದಗಳು.